देहि वस्य जातवेदो ब्रह्मण्योतिम् ಎಲೆಕ್ಷನ್ ಮಾಡಬೇಕಾದ್ರೆ ದೊಡ್ಡ ಸರ್ಕಸ್ ಬಂದೇ ಅದು ಒಂದು ತಾಲೂಕಿಗೆ ಒಬ್ಬ MLA ಆಗಿರ್ತಕ್ಕಂಥ. ನಾನು ಒಂದ್ ಹೇಳಲಿಕ್ಕೆ ಬಯಸ್ತೀನಿ, ರಾಮ ಮಂದಿರ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹುಂಡಿಯಲ್ಲಿ ಕಳ್ಳತನ ಆಗಿರುವಂಥದ್ದು ಅದು ದುರದೃಷ್ಟ. ನಾವು ದುಃಖವನ್ನ ವ್ಯಕ್ತಪಡಿಸ್ತೀವಿ, ವಿಷಾದ ವ್ಯಕ್ತಪಡಿಸ್ತೀವಿ. ಯಾರೇ ತಪ್ಪಿತಸ್ಥರು ಎಷ್ಟೇ ದೊಡ್ಡವರಿರ್ಲಿ ಅವರ ವಿರುದ್ಧ ಕಠಿಣ ಕ್ರಮವನ್ನ ನಮ್ಮ ಸರ್ಕಾರ ತಗೊಳ್ಳೋದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಇದು ಬಹಳ ಸ್ಪಷ್ಟ. ಯಾರಿಗೂ ಕೂಡ ಏನು ಸಂತೋಷ ಕೊಡಲ್ಲ. ಒಂದು ದೇವಸ್ಥಾನದಲ್ಲೋ, ಒಂದು ಮಸೀದಿಯಲ್ಲೋ, ಒಂದು ಚರ್ಚಲ್ಲೋ ಹಣ ಕಳ್ಳತನ ಆಗುವಂಥದ್ದು, ಹಣನ ದುರುಪಯೋಗ ಮಾಡ್ಕೊಳ್ಳುವಂಥದ್ದನ್ನ ಯಾರಾದ್ರೂ ಇಷ್ಟಪಡ್ತಾರಾ? ನಾವು ಇದನ್ನ ಖೇದವನ್ನ ವ್ಯಕ್ತಪಡಿಸ್ತೀವಿ. ಸರ್ಕಾರ ಇದರ ವಿರುದ್ಧ, ತಪ್ಪಿತಸ್ಥರ ವಿರುದ್ಧ, ವ್ಯವಸ್ಥೆ ವಿರುದ್ಧ ಅಲ್ಲ, ರಾಮ ಮಂದಿರ ವಿರುದ್ಧ ಅಲ್ಲ, ಬಾಲರಾಮನ ವಿರುದ್ಧ ಅಲ್ಲ ನಮ್ಮ ಕೋಪ. ಗೊತ್ತಾಯ್ತೇನಪ್ಪ? ಬಾಲರಾಮನನ್ನ ನೋಡ್ಕೊಳ್ಳೋ ಅಂತ ಕೆಲಸದಲ್ಲಿದ್ರಲ್ಲ, ಯಾರು ಉದ್ಯೋಗಕ್ಕೆ ಸೇರ್ಕೊಂಡು ಇವಾಗೇನು ಸರ್ಕಾರಿ ಅಧಿಕಾರಿಗಳೆಲ್ಲರೂ ಕೂಡ ಪ್ರಾಮಾಣಿಕರಿದಾರ? ತಪ್ಪಾಗಲ್ವಾ? ಅವ್ರ ಮೇಲೆ ಏನ್ ಮಾಡ್ತೀವಿ? ಲೋಕಾಯುಕ್ತನೋ ಇನ್ನೊಂದು ಏಜೆನ್ಸಿ ಕಂಡು ಹಿಡಿತಾರೆ, ಅವ್ರಿಗೆ ಶಿಕ್ಷೆ ಕೊಡಲ್ವಾ? ಸರ್ಕಾರನೇ ಬ್ಲೇಮ್ ಮಾಡ್ತೀರಾ? ಹಂಗೆ ಇದೊಂದು ವ್ಯವಸ್ಥೆ. ಆದ್ರೆ ನಾನು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳೋದು ಇಷ್ಟೇನೆ. ನೀವು ಶ್ರೀರಾಮನನ್ನೇ ನಂಬಲಿಲ್ಲ. ನೀವೇನ್ ಹೇಳಿದ್ರಿ? ಶ್ರೀರಾಮ ದೇವರಲ್ಲ. ಶ್ರೀರಾಮ ಅನ್ನುವಂಥದ್ದು ಕಾಲ್ಪನಿಕ ಒಂದು ವ್ಯಕ್ತಿ, ಕಾಲ್ಪನಿಕ ಕಲ್ಪನೆಯಿಂದ ಇದನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದು ಬರೀ ಜನರಿಗೆ ಹೇಳಿಲ್ಲ, ನೀವು ದೊಡ್ಡ ದೊಡ್ಡ ಲಾಯರ್ಗಳನ್ನ ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಅವ್ರು ಕೊಟ್ಟು ಫೀಸು ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ವಾದವನ್ನ ಮಂಡಿಸಿದ್ದೀರಿ. ಈ ಒಂದು ವಾದವನ್ನ ಮತ್ತು ಇಷ್ಟು 500 ವರ್ಷಗಳ ಹೋರಾಟ ಇತಿಹಾಸ, ಭಾರತೀಯರ ಒಂದು ಭಾವನಾತ್ಮಕವಾದಂತ ಒಂದು ವಿಚಾರ, ಅದು ಯಾರು ಕೂಡ ಊಹೆ ಮಾಡದಂತ ರೀತಿಯಲ್ಲಿ ಆ ದೇವಸ್ಥಾನ ನಿರ್ಮಾಣ ಆದ್ರೆ ಒಬ್ಬ ಕಾಂಗ್ರೆಸ್ ನರಪಿಳ್ಳೆ ಕೂಡ ಇಡೀ ದೇಶದಲ್ಲಿ ನರಪಿಳ್ಳೆ ಅದಕ್ಕೆ ಭೇಟಿ ಕೊಡ್ಲಿಲ್ಲ. ನಿಮ್ಗೆ ಯಾವ ನೈತಿಕತೆ ಇದೀರಿ ರಾಮ ಮಂದಿರ ಬಗ್ಗೆ ಮಾತಾಡಕ್ಕೆ? ರಾಮ ಮಂದಿರ ಕಟ್ಟಿರೋರು ನಾವುಗಳು. ಅದರಲ್ಲಿ ತಪ್ಪಾಗಿದ್ರೆ ಅದನ್ನ ಶಿಕ್ಷೆ ಕೊಡೋದು, ತಪ್ಪಿತಸ್ಥನ ಹಿಡಿಯುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ನಿಮ್ದೇನು ಉಸಾಬರಿ ಇದ್ರಲ್ಲಿ? ಯಾವ ದುಡ್ಡು ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿರ್ತಾರೆ ಯಾವ್ದೋ ವೈನ್ ಸ್ಟೋರ್ಗೆ, ಟ್ರಾನ್ಸ್ಫರ್ಗೋ ಇಲ್ಲ ಪ್ರಮೋಷನ್ಗೋ, ಏನಪ್ಪಾ ಇಂಥದಕ್ಕೆ ಅವ್ರು ಕೊಡೋದಷ್ಟೇ. ರಾಮ ಮಂದಿರಕ್ಕೆ ಕೊಡ್ತಾರಾ? ಇಲ್ಲ ಬೇರೆ ಇನ್ಯಾವುದಕ್ಕೂ ಕೊಟ್ಟಿರ್ತಾರೆ ಅಷ್ಟೇ. ಅವರು ಮಂದಿರಗಳು ಕೊಡಲ್ಲ. ಅವ್ರು ಶಾಸಕರು ಚಿಕ್ಕಬಳ್ಳಾಪುರನ ನಾನು ಸಿಂಗಾಪುರ್ ಮಾಡಲ್ಲ, ಚಿಕ್ಕಬಳ್ಳಾಪುರನ ಹೆಂಗಿತ್ತು ಹಂಗೆ ಇಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಚಿಕ್ಕಬಳ್ಳಾಪುರಲ್ಲಿರೋ ಅಭಿವೃದ್ಧಿ ಸರಿಯಾಗಿದ್ದಾರೆ ನೋಡಿದ್ರೆ ವರ್ಷದಿಂದ ಫ್ಯೂಚರ್ ಏನಾನ ಹೇಳಿದ್ರ ಅಂತ ಇಲ್ರಿ. ಅವರು ಪಾಪ ಬುದ್ಧಿವಂತರು. ಪ್ರದೀಪ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರನ ಹೆಂಗಿಡಬೇಕು, ಹೆಂಗಿತ್ತೋ ಹಂಗೆ ಇಟ್ಟಿದ್ದಾರೆ. ಅವ್ರ ಮಾತು 2023ರಲ್ಲಿ ನಾನು ಇಲ್ಲಿಂದ ನಿರ್ಗಮ ಆದಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಎಲ್ಲಿವರೆಗೂ ಬಂದಿತ್ತು ಅಲ್ಲಿಗೆ ನಿಂತಿದೆ. ಹಿಂದಕ್ಕೆ ಹೋಗಿದೆ, ಇನ್ನ ಮುಂದಕ್ಕೆ ಹೋಗಿಲ್ಲ. ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ. ಸರ್, 28ಗೆ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ MLA ಆಗಿ ಅಭಿವೃದ್ಧಿ ನೋಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ಅಭಿಮಾನಿಗಳಿಗೆ ಏನ್ ಸಂದೇಶ ಕೊಡ್ತೀರಾ? ನೋಡಿ, ಇವತ್ತು ಈ ಕ್ಷೇತ್ರದ ಜೊತೆ ನನಗೆ ಅವಿನಾಭಾವ ಸಂಬಂಧ ಇದೆ. ಇದು ನನ್ನ ಜನ್ಮಭೂಮಿ, ಇದು ನನ್ನ ಕರ್ಮಭೂಮಿ. ನಾನು ಹೊಟ್ಟೆಪಾಡಕ್ಕೆ ಬರಲಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಇಲ್ಲೇನೆ, ಕೊನೆ ಉಸಿರು ಹೋದ ಮೇಲೂ ಇಲ್ಲೇನೆ.
ಅಲ್ಲೇನಪ್ಪ. ಹಾಗಾಗಿ ಇದು ನನ್ನ ಮನೆ. ಈ ಕ್ಷೇತ್ರವನ್ನ ಏನ್ ನಾನು ಈ ಶಾಸಕನಾಗಿರ್ತೀನೋ ಇರಲ್ವೋ ಅದು ಬೇರೆ ವಿಚಾರ. ಆದ್ರೆ ಇಲ್ಲಿನ ಜನರಿಗೆ ಯಾವುದೇ ಒಂದು ಅಗತ್ಯ ಇದ್ದಾಗ ನನ್ನ ಸೇವೆ ಬೇಕು ಅಂದಾಗ ನಾನು ಅವ್ರ ಜೊತೆಲಿ 100ಕ್ಕೆ 100 ಇರ್ತೀನಿ. ಇನ್ನು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇ ಶಾಸಕನಾಗ್ಬೇಕಾ. ನನ್ನ ಜೊತೆಲಿ ಅನೇಕರು ಮುಖಂಡರಿದ್ದಾರೆ, ಎಲ್ಲರೂ ಕೂಡ ತಿಳುವಳಿಕೆ ಇರುವಂಥವ್ರು, ಎಲ್ಲ ಅರ್ಹ ವ್ಯಕ್ತಿಗಳೇ ಇದ್ದಾರೆ. ಅವರಲ್ಲಿ ಯಾರಿಗಾದ್ರೂ ಒಂದು ಅವಕಾಶ ಕೊಡ್ತಾರಾ? ಯಾರೇ ಕೊಟ್ಟರು ನಮ್ಮ ಪಕ್ಷದಿಂದ ಯಾರೇ ಆದರೂ ಕೂಡ ನಾನಾದಂಗೆ ನಾನೇ ಓಡಾಡೋದಲ್ವಾ. ಹಾಗಾಗಿ ನನಗೆ ಆ ರೀತಿಯಲ್ಲಿ ಏನೂ ಇಲ್ಲ, ನಾನೇ ಆಗಬೇಕು ಅನ್ನೋದೇನಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ರು ಆದರೆ ನಾನೇ ಆದಂಗೆ. ಅವಾಗ ನಾನೇನು ಕೆಲಸ ಮಾಡ್ತಾ ಇದ್ದೆ ಅದನ್ನು ಅವ್ರ ಕೈಯಲ್ಲಿ ಮಾಡಿಸ್ತೀನಿ. ಇಲ್ಲ ನಾನೇ ಬರಬೇಕು ಅಂತ ಪಾರ್ಟಿ ತೀರ್ಮಾನ ಮಾಡಿದ್ರೆ ತಾವೇ ನೋಡ್ತಾ ಇದ್ದೀರಿ, ಎಲ್ಲೋ ಒಂದು ಮಸೀದಿಗಳಲ್ಲಿ ಮಾಡುವಂಥದ್ದು, ಒಂದು ದೊಡ್ಡ ಹಾಲಲ್ಲಿ ಹೋಗುವಂಥದ್ದು, ಇಲ್ಲ ಚರ್ಚ್ಗಳಲ್ಲಿ ಸೇರಿಸ್ಕೊಂಡು ಮಾಡುವಂಥದ್ದು, ಇದೆಲ್ಲ ನಿಯಮದಲ್ಲಿದೆಯಾ? ಕಾನೂನಲ್ಲಿ ಇದೆಯಾ? ಏನಿದೆ? BLO ಅವರು ಪ್ರತಿ ಮನೆಗೆ ಹೋಗ್ಬೇಕು, 3 ಸಲ ಹೋಗ್ಬೇಕು. 1 ಸಲ ಸಿಕ್ಕಿಲ್ಲ ಅಂದ್ರೆ 2ನೇ ಸಲ ಹೋಗ್ಬೇಕು, 2ನೇ ಸಲ ಸಿಕ್ಕಿಲ್ಲ ಅಂದ್ರೆ 3ನೇ ಸಲ ಹೋಗ್ಬೇಕು. 3 ಸಲಿನೂ ಸಿಕ್ಕಿಲ್ಲ ಅಂದ್ರೆ ಅವ್ರ ಮನೆ ಮುಂದೆ ಒಂದು ಸ್ಟಿಕ್ಕರ್ ಅನ್ನ ಲಗತ್ತಿಸ್ಬೇಕು. ಕಾನೂನಲ್ಲಿ ಎವ್ರಿಥಿಂಗ್ ಇಸ್ ವೆರಿ ಕ್ಲಿಯರ್. ಇವ್ರೇನು ಅಂತಂದ್ರೆ ಕೆಲವು ಇವ್ರಿಗೆ ಮತಗಳು ರಿಜಿಸ್ಟರ್ ಮಾಡಿಕೊಟ್ಟಿದಾರಲ್ಲ, ಕಾಂಗ್ರೆಸ್ಗೆ ಬಿಟ್ಟು ಇನ್ಯಾರಿಗೂ ಹಾಕಲ್ಲ ಅಂತ. ಅವ್ರನ್ನೂ ಏನು ಉದ್ಧಾರ ಮಾಡಿಲ್ಲ, ಅವ್ರಿಗೆ ಶಿಕ್ಷಣ ಕೊಟ್ಟಿಲ್ಲ, ಅವ್ರಿಗೆ ಉದ್ಯೋಗ ಕೊಟ್ಟಿಲ್ಲ. ಇವತ್ತು ಯಾರಿಗಾದ್ರೂ ಅಲ್ಪಸಂಖ್ಯಾತರಿಗೆ ಒಳ್ಳೇದಾಗಿದ್ರೆ ಅದು ಮೋದಿ ಅವ್ರ ಕಾಲದಲ್ಲಿ ಆಗಿದೆ. ಆ ಮಹಿಳೆಯರಿಗೆ ರಕ್ಷಣೆ ಸಿಕ್ಕಿದೆ ತ್ರಿಬಲ್ ತಲಾಖಿಂದ. ಇವತ್ತು ಮುದ್ರಾ ಯೋಜನೆಯಿಂದ ಅವ್ರಿಗೆ ಆರ್ಥಿಕ ಸ್ವಾವಲಂಬನೆ ಸಿಕ್ಕಿದೆ. ಆದ್ರೆ ಪಾಪ ಅವ್ರಿಗೆ ಅರ್ಥ ಆಗಲ್ಲ, ಯಾಕೆ ಅಂದ್ರೆ ಬಹಳ ಉನ್ನತ ಶಿಕ್ಷಣವನ್ನ ಪಡ್ಕೊಂಡಿರುವಂತ ವರ್ಗ ಮಾತಾಡಲ್ಲ. ಯಾರು ವಿದ್ಯಾಭ್ಯಾಸ ಇರಲ್ಲ ಅವ್ರ ಪಾಪ ಬೀದಿಗೆ ಬರ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಅದು ಅವ್ರು ತಿಳ್ಕೊಳ್ತಾರೆ. ಅವರು 70 ವರ್ಷ ಒಂದು ಪಕ್ಷ, 80 ವರ್ಷನ ಒಂದು ಪಕ್ಷನ ನಂಬಿ ಇಲ್ಲಿವರೆಗೂ ಬಂದಿದ್ದೀವಲ್ಲ, ನಮ್ಮ ಸ್ಥಿತಿಗತಿಗಳು ಏನಾದರೂ ಬದಲಾವಣೆ ಆಗಿದೆಯಾ ಅಂತೇಳಿ ಅವರು ಕೂಡ ವಿಮರ್ಶೆ ಮಾಡ್ಕೊಡ್ಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕಲ್ವಾ. ಆಮೇಲೆ ಅರ್ಥ ಆಗುತ್ತೆ BJP ಅವ್ರಿಗೆ ಏನು ಮಾಡಿದೆ, ಸರ್ಕಾರ ಏನು ಒಳ್ಳೇದು ಮಾಡಿದೆ ಅನ್ನೋದನ್ನ ಅವರು ತಿಳುವಳಿಕೆ ಮಾಡ್ಕೊಂಡ್ಲಿ. ಗೃಹ ಸಚಿವರು ತವರೂರಲ್ಲೇ ಕೈದಿಗಳು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗಾಗಲೇ ಹೇಳಿದ್ದೀನಿ, RSS ಬಗ್ಗೆ ಮಾತಾಡಿದ್ರೇನೆ ಅವ್ರಿಗೆ ಕಾಂಗ್ರೆಸ್ನಲ್ಲಿ ಕಿಮ್ಮತ್ತು. ಇಲ್ಲ ಅಂತಂದ್ರೆ ಬರೀ ಮಲ್ಲಿಕಾರ್ಜುನ್ ಅವ್ರ ಖರ್ಗೆ ಅವರ ಮಗ ಪ್ರಿಯಾಂಕ್ ಅಂತ ಹೇಳ್ತಾರೆ. ಪ್ರಿಯಾಂಕ್ ಅವ್ರಿಗೂ ಒಂದು ಅಸ್ತಿತ್ವ ಬೇಕಲ್ಲ, ರಾಜಕೀಯ ಅಸ್ತಿತ್ವ ಬೇಕಲ್ಲ. ಏನ್ರಲ್ಲಿ ಅಸ್ತಿತ್ವ ಬರೋದು? ಯಾರನ್ನ ಬೈದ್ರೆ ಬರುತ್ತೆ? ನಿಮ್ಮನ್ನ ಬೈದ್ರೆ ಬರುತ್ತಾ? ಇಲ್ಲ ನನ್ನ ಬೈದ್ರೆ ಬರುತ್ತಾ? ಇಲ್ಲ, ಅಷ್ಟು ಬರಲ್ಲ. ರಾಷ್ಟ್ರೀಯವಾಗಿ ಅವ್ರಿಗೆ ಇಂಪಾರ್ಟೆನ್ಸ್ ಬರ್ಬೇಕಂದ್ರೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಪಾರ್ಟೆನ್ಸ್ ಬರ್ಬೇಕಂದ್ರೆ RSS ನ ಮುಟ್ಟಿದಾಗ ರಾಹುಲ್ ಗಾಂಧಿ ಓಹ್ ಪರವಾಗಿಲ್ಲಪ್ಪ, ನನ್ನಷ್ಟೇ ಬುದ್ಧಿವಂತ ಇದ್ದಾರೆ ಪ್ರಿಯಾಂಕ್ ಅಂತ ಅವ್ರು ತಿಳ್ಕೊಂತಾರೆ. ಅವರು ಬಹಳ ದೊಡ್ಡ ಬುದ್ಧಿವಂತರು, ಇವರು 2ನೇವರು.